ಕನ್ನಡ ಕೆಡುಗರೆ ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ KSRTC ಟಿಕೆಟ್ ದರವನ್ನು ಸರ್ಕಾರ ಹೆಚ್ಚಿಗೆ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ಜನರಿಗೆ ದರ ಏರಿಕೆ ಬಿಸಿ ಮುಟ್ಟಿಸಿದೆ. ಬೆಂಗಳೂರು ಜನರು ಸಾರಿಗೆಗಾಗಿ ಹೆಚ್ಚಾಗಿ ಬಳಸ್ತಿರುವ ನಮ್ಮ ಮೆಟ್ರೋ ಜನರಿಗೆ ಶಾಕ್ ಒಂದನ್ನು ನೀಡಿದೆ. ದಿನದಿಂದ ದಿನಕ್ಕೆ ಮೆಟ್ರೋವನ್ನು ಬಳಸ್ತಿರೋ ಜನರು ಹೆಚ್ಚಾಗ್ತಾ ಇದ್ದಾರೆ. ಇದರ ನಡುವೆ ಇದೀಗ ಮೆಟ್ರೋ ಬಳಕೆದಾರರಿಗೆ ನಮ್ಮ ಮೆಟ್ರೋ ದರ ಏರಿಕೆ ಬಿಸಿ ನೀಡಿದೆ. ಹೌದು, 10 ಅಲ್ಲ 20 ಅಲ್ಲ, 46% ದರವನ್ನು ಏರಿಸಿ ಆದೇಶ ಹೊರಡಿಸಿದೆ. ಈ ಮೂಲಕ BMTCಯ AC ಬಸ್ಗಿಂತಲೂ ನಮ್ಮ ಮೆಟ್ರೋ ದುಬಾರಿಯಾಗಲಿದೆ. ಇದರ ಬೆನ್ನಲ್ಲೇ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಈ ಮೊದಲು ಈ ದರ ಎಷ್ಟಿತ್ತು? ದರ ಹೆಚ್ಚಳದ ನಂತರ ಎಷ್ಟಾಗಿದೆ? ಸಾರ್ವಜನಿಕರ ಅಭಿಪ್ರಾಯವೇನು? ಇವಾಗ ದರವನ್ನು ಹೆಚ್ಚಿಸುವ ಅವಶ್ಯಕತೆ ಇತ್ತಾ ಅನ್ನೋ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಬೆಂಗಳೂರು ಮೆಟ್ರೋ ರೈಲು ನಿಗಮ BMRCL ನಮ್ಮ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿ ಶನಿವಾರ ಆದೇಶ ಹೊರಡಿಸಿತ್ತು. ಹಾಗೆ ಭಾನುವಾರದಿಂದಲೇ ಅಂದರೆ ಇಂದಿನಿಂದಲೇ ಹೊಸ ದರಗಳು ಜಾರಿಗೆ ಬಂದಿವೆ. ಇನ್ನು ಹೊಸ ದರಗಳು ಹೇಗಿವೆ ಅಂತ ನೋಡಿದ್ರೆ, ಈ ಹಿಂದೆ 0 ಇಂದ 2 ಕಿಲೋಮೀಟರ್ಗೆ 10 ರೂಪಾಯಿ ಇತ್ತು. ಇವಾಗ ಕೂಡ ಇದೇ ಬೆಲೆ ಇದೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಈ ಹಿಂದೆ 2 ರಿಂದ 4 ಕಿಲೋಮೀಟರ್ಗೆ 15 ರೂಪಾಯಿ ಇದ್ದಿದ್ದು ಇದೀಗ 20 ರೂಪಾಯಿ ಆಗಿದೆ. ಹಾಗೆ 4 ರಿಂದ 6 ಕಿಲೋಮೀಟರ್ಗೆ 20 ರೂಪಾಯಿಯಿಂದ 30 ರೂಪಾಯಿ ಆದರೆ 6 ರಿಂದ 8 ಕಿಲೋಮೀಟರ್ಗೆ 28 ರೂಪಾಯಿಯಿಂದ ಬರೋಬ್ಬರಿ 40 ರೂಪಾಯಿ ಆಗಿದೆ. ಇನ್ನು 8 ರಿಂದ 10 ಕಿಲೋಮೀಟರ್ ದರ ಈ ಹಿಂದೆ 35 ರೂಪಾಯಿ ಇತ್ತು. ಇದೀಗ ಹೊಸ ದರ ಜಾರಿಯಾದ್ರಿಂದ 50 ರೂಪಾಯಿಗೆ ಏರಿಕೆಯಾಗಿದೆ. 10 ರಿಂದ 15 ಕಿಲೋಮೀಟರ್ ಪ್ರಯಾಣ 40 ರೂಪಾಯಿಯಿಂದ 60 ರೂಪಾಯಿಗೆ ಏರಿಕೆಯಾಗಿದೆ. 15 ರಿಂದ 20 ಕಿಲೋಮೀಟರ್ ಪ್ರಯಾಣ 50 ರೂಪಾಯಿಯಿಂದ 70 ರೂಪಾಯಿಗೆ ಏರಿಕೆ ಆದರೆ 20 ರಿಂದ 25 ಕಿಲೋಮೀಟರ್ ಪ್ರಯಾಣ 60 ರೂಪಾಯಿಯಿಂದ 80 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ ಹೊಸ ದರದಲ್ಲಿ 25 ರಿಂದ 30 ಕಿಲೋಮೀಟರ್ನ ಗರಿಷ್ಠ ಪ್ರಯಾಣಕ್ಕೆ ಗರಿಷ್ಠ 90 ರೂಪಾಯಿ ಮಾಡಲಾಗಿದೆ. ಇದೇ ವೇಳೆ BMRCL ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡೋದ್ರ ಜೊತೆಗೆ ಪಾಸ್ ವ್ಯವಸ್ಥೆಯಲ್ಲೂ ಏರಿಕೆ ಮಾಡಿದೆ. ಈ ಮೂಲಕ ಇಂದಿನಿಂದ ಡೈಲಿ ಪಾಸ್ ಅಂದರೆ 1 ದಿನಕ್ಕೆ 300 ರೂಪಾಯಿ, 3 ದಿನಕ್ಕೆ 600 ರೂಪಾಯಿ ಮತ್ತು 5 ದಿನಕ್ಕೆ 800 ರೂಪಾಯಿ ದರವನ್ನು ಏರಿಕೆ ಮಾಡಿದೆ. ಅಷ್ಟೇ ಅಲ್ಲದೆ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೂ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಇನ್ಮುಂದೆ ಸ್ಮಾರ್ಟ್ ಕಾರ್ಡ್ನಲ್ಲಿ 90 ರೂಪಾಯಿ ಬ್ಯಾಲೆನ್ಸ್ ಇರಲೇಬೇಕು ಎಂದು ಹೇಳಿದೆ. ಆದರೆ BMRCL ಟಿಕೆಟ್ ದರ ಹೆಚ್ಚು ಮಾಡುವುದರ ಜೊತೆಗೆ ಈ ಹಿಂದೆ ಸ್ಮಾರ್ಟ್ ಕಾರ್ಡ್ ಮೇಲೆ ನೀಡಿದ್ದ 5% ಡಿಸ್ಕೌಂಟ್ನ ಮುಂದುವರಿಸುವುದಾಗಿ ಹೇಳಿದೆ. ಸೊ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮೊದಲಿನಂತೆ ಹೊಸ ದರಗಳ ಮೇಲೆ 5% ಡಿಸ್ಕೌಂಟ್ ಸಿಗಲಿದೆ. ಫ್ರೆಂಡ್ಸ್, ದರ ಏರಿಕೆ ಜಾರಿ ಆಗ್ತಿದ್ದಂತೆ ಸಾರ್ವಜನಿಕರಿಂದ ಹೆಚ್ಚಿನ ವಿರೋಧ ಕೇಳಿ ಬರ್ತಿದೆ. ಮೆಟ್ರೋ ಬಳಸುವ ಜನರು ಹೆಚ್ಚಾಗ್ತಿದ್ರೂ ಮೆಟ್ರೋ ರೈಲುಗಳ ಬೋಗಿಗಳನ್ನು ಹೆಚ್ಚು ಮಾಡಿಲ್ಲ. ಮೆಟ್ರೋ ಸ್ಟೇಷನ್ಗಳು ಸೂಸೈಡ್ ಸ್ಪಾಟ್ ಆಗ್ತಿವೆ, ಅದರ ಬಗ್ಗೆ ಗಮನ ಇಲ್ಲ. ಹಳದಿ ಮಾರ್ಗ ವಿಳಂಬ ಆಗ್ತಿದೆ, ಅದನ್ನು ಆರಂಭಿಸಿಲ್ಲ. ಎಷ್ಟೋ ಮೆಟ್ರೋ ಸ್ಟೇಷನ್ಗಳು ಸಮಯಕ್ಕೆ ಸರಿಯಾಗಿ ಶುರುವಾಗಲ್ಲ. ಕೆಲವು ಕಡೆ ನಿರ್ವಹಣೆ ಸರಿ ಇಲ್ಲ. ಇಷ್ಟೆಲ್ಲ ಇದ್ರೂ ಇದ್ದಕ್ಕಿದ್ದಂತೆ ಟಿಕೆಟ್ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ BMRCL ನಿರ್ಧಾರಕ್ಕೆ ಜನಸಾಮಾನ್ಯರು ಕಿಡಿಕಾರಿದ್ದಾರೆ. ಅಲ್ಲದೆ BMTC ಹಾಗೂ ಮೆಟ್ರೋ ದರವನ್ನು ಕಂಪೇರ್ ಮಾಡೋದಾದರೆ ದರ ಏರಿಕೆ ನಂತರ ನಮ್ಮ ಮೆಟ್ರೋ 25 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣಕ್ಕೆ 90 ರೂಪಾಯಿ ಸ್ಥಿರ ದರ ನಿಗದಿಪಡಿಸಿದೆ. ಇದೇ BMTC ಬಸ್ ಹೋಲಿಕೆ ಮಾಡಿ ನೋಡಿದ್ರೆ ವಜ್ರ ಬಸ್ 50 ಕಿಲೋಮೀಟರ್ಗೆ 60 ದರ ನಿಗದಿ ಮಾಡಿದೆ. ಸೊ ನಮ್ಮ ಮೆಟ್ರೋ ದರ ಹೆಚ್ಚಿದೆ ಅಂತ ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ದರ ಮರುಪರಿಶೀಲನೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಇತ್ತ ಸರ್ಕಾರ BMRCL ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ದೂರ ಸರಿದಿದೆ. ಜನರ ಆಕ್ರೋಶದ ಬೆನ್ನಲ್ಲೇ ದರವನ್ನು ಹೆಚ್ಚಿಗೆ ಮಾಡಿದ್ದು ಯಾಕೆ ಅಂತ BMRCL ಹೇಳಿದೆ. ಮೆಟ್ರೋ ಕಾರ್ಯಾಚರಣೆಗೆ ಅಧಿಕ ವೆಚ್ಚ ಆಗ್ತಿದೆ. ಹಾಗೆ ಹೊಸ ಮಾರ್ಗಗಳು, ಮೆಟ್ರೋ ವಿಸ್ತರಣೆ ಕಾರ್ಯಗಳು ನಡೆಯುತ್ತಿವೆ. ಅಲ್ಲದೆ ಕಳೆದ 8 ವರ್ಷಗಳಿಂದ ಮೆಟ್ರೋ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ. ಹೀಗಾಗಿ ಬೆಲೆ ಏರಿಕೆ ಅಗತ್ಯವಾಗಿದೆ ಅಂತ ಸ್ಪಷ್ಟನೆ ನೀಡಿದೆ.
ಹೊಸ ದರದಿಂದ ಮೆಟ್ರೋಗೆ ಹೆಚ್ಚಿನ ಆದಾಯ ಬರಲಿದೆ. ಈಗ ಬರೋದಕ್ಕಿಂತ 40% ಹೆಚ್ಚಿನ ಆದಾಯ ಬರುತ್ತೆ. ಇದರಿಂದ ಸಾರ್ವಜನಿಕರಿಗೆ ಸುರಕ್ಷಿತ ಸೇವೆ ಒದಗಿಸುವುದಾಗಿ ಹೇಳಿದೆ. ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಫ್ರೆಂಡ್ಸ್ ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದ.